ಇರಾನ್ ಯುದ್ಧದ ನಡುವೆಯೂ ಗಾಜಾ ಪಶ್ಚಿಮ ದಂಡೆಯಲ್ಲಿ ನಿಲ್ಲದ ಹಿಂಸಾಚಾರ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಉಲ್ಬಣಗೊಂಡಿದೆ. ಈ ನಡುವೆ ಗಾಜಾ ಮತ್ತು ಆಕ್ರಮಿತ ಪಶ್ಚಿಮ ದಂಡೆಯಲ್ಲಿ ಇಸ್ರೇಲ್ನ ದಾಳಿಗಳು, ಸೈನಿಕ ಕಾರ್ಯಾಚರಣೆಗಳು ಮತ್ತು ವಸಾಹತುಗಾರರ ಹಿಂಸಾಚಾರ ನಿರಂತರವಾಗಿ ಮುಂದುವರೆದಿದೆ. ಜಾಗತಿಕ ಗಮನ ಇರಾನ್ ಯುದ್ಧದತ್ತ ಕೇಂದ್ರೀಕೃತವಾಗಿರುವ ನಡುವೆನೇ ಈ ಪ್ರದೇಶಗಳ ಮಾನವೀಯ ಸಂಕಷ್ಟ ಗಂಭೀರವಾಗ್ತಿದೆ ಅಂತ ಅಲ್ ಜಜೀರಾ ವರದಿ ಮಾಡಿದೆ. ಅಕ್ಟೋಬರ್ 7, 2023ರಿಂದ ಆರಂಭವಾದ ಗಾಜಾ ಯುದ್ಧದಲ್ಲಿ ಇಸ್ರೇಲ್ ನಡೆಸಿದ ದಾಳಿಗಳಿಂದ 72,000ಕ್ಕೂ ಹೆಚ್ಚು ಫೆಲಸ್ಟೀನಿಯನ್ನರು ಮೃತಪಟ್ಟಿದ್ದಾರೆ. ಈ ಪೈಕಿ ಮಹಿಳೆಯರು ಮತ್ತು ಮಕ್ಕಳ ಪ್ರಮಾಣವೇ ಹೆಚ್ಚಾಗಿದೆ. ಅದೇ ದಿನ ಹಮಾಸ್ ನೇತೃತ್ವದಲ್ಲಿ ನಡೆದ ದಾಳಿಯಲ್ಲಿ ಇಸ್ರೇಲ್ನಲ್ಲಿ ಸುಮಾರು 1,200 ಮಂದಿ ಸಾವನ್ನಪ್ಪಿದ್ದು 250ಕ್ಕೂ ಹೆಚ್ಚು ಜನರನ್ನ ಅಪಹರಿಸಲಾಗಿತ್ತು. ಪಶ್ಚಿಮ ದಂಡೆಯಲ್ಲೂ ಹಿಂಸಾಚಾರ ಕಡಿಮೆಯಾಗಿಲ್ಲ. ಫೆಲಸ್ತೀನಿನ ಆರೋಗ್ಯ ಸಚಿವಾಲಯದ ಪ್ರಕಾರ ಗಾಜಾ ಯುದ್ಧ ಆರಂಭವಾದ ಬಳಿಕ 1,000ಕ್ಕೂ ಹೆಚ್ಚು ಫೆಲಸ್ತೀನಿನ ಜನ ಇಸ್ರೇಲಿ ಸೈನಿಕರು ಅಥವಾ ವಸಾಹತುಗಾರರ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇಸ್ರೇಲಿನ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದೇ ಅವಧಿಯಲ್ಲಿ ಫೆಲಸ್ತೀನಿನ ದಾಳಿಗಳಲ್ಲಿ ಕನಿಷ್ಠ 45 ಇಸ್ರೇಲ್ ಜನ ಮೃತಪಟ್ಟಿದ್ದಾರೆ. ಮಾರ್ಚ್ 1ರಂದು ಇಸ್ರೇಲ್ ಈಜಿಪ್ಟ್ ಗಡಿಯ ರಫಾ ದಾಟುವಿಕೆಯನ್ನ ಮುಚ್ಚಿದೆ. ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ ಜಾರಿಗೆ ತಂದ ಭದ್ರತಾ ಕ್ರಮಗಳ ಭಾಗವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಇಸ್ರೇಲ್ ತಿಳಿಸಿದೆ. ಗಾಜಾಗೆ ಮಾನವೀಯ ನೆರವು ತಲುಪಿಸಲು ಹಾಗೂ ತುರ್ತು ಸಂದರ್ಭದಲ್ಲಿ ರೋಗಿಗಳನ್ನು ಸ್ಥಳಾಂತರಿಸಲು ಪ್ರಮುಖವಾಗಿದ್ದ ಈ ದಾಟುವಿಕೆ ಮುಚ್ಚಿರೋದ್ರಿಂದ ಸಂಕಷ್ಟ ಹೆಚ್ಚಾಗಿದೆ. ಗಡಿ ಮುಚ್ಚುವಿಕೆಯ ಪರಿಣಾಮವಾಗಿ ಗಾಜಾದಲ್ಲಿ ಆಹಾರ ಮತ್ತು ಅಗತ್ಯ ವಸ್ತುಗಳ ಕೊರತೆ ತೀವ್ರಗೊಂಡಿದೆ. ಜನ ಆತಂಕದಿಂದ ಹೆಚ್ಚುವರಿ ಖರೀದಿಗೆ ಮುಂದಾಗಿದ್ದು, ನೆರವು ವಿತರಣೆ ಮತ್ತು ಉಚಿತ ಆಹಾರ ವಿತರಣಾ ಕೇಂದ್ರಗಳ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳುವ ಆತಂಕ ವ್ಯಕ್ತವಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಗಡಿ ದಾಟುವಿಕೆಗಳನ್ನು ಪುನಃ ತೆರೆಯುವಂತೆ ಇಸ್ರೇಲ್ಗೆ ಕರೆ ನೀಡಿದ್ದಾರೆ. ಇಸ್ರೇಲ್ ಕರೇಮ್ ಶಾಲೋಮ್ ದಾಟುವಿಕೆಯನ್ನ ಸೀಮಿತವಾಗಿ ತೆರೆಯುವುದಾಗಿ ತಿಳಿಸಿದೆ. ಖಾನ್ ಯೂನಿಸ್ ಪ್ರದೇಶದಲ್ಲಿ ಇಸ್ರೇಲಿನ ಡ್ರೋನ್ ದಾಳಿಯಲ್ಲಿ ತಂದೆ ಮತ್ತು ಮಗಳು ಸಾವನ್ನಪ್ಪಿದ್ದಾರೆ. ಅದೇ ಪ್ರದೇಶದಲ್ಲಿ ನಡೆದ ಮತ್ತೊಂದು ದಾಳಿಯಲ್ಲಿ ಒಬ್ಬರು ಮೃತಪಟ್ಟಿದ್ದು, ಓರ್ವ ಬಾಲಕಿ ಗಾಯಗೊಂಡಿದ್ದಾಳೆ. ಇಂಧನ ಮತ್ತು ಅಡುಗೆ ಅನಿಲದ ಕೊರತೆ ಗಾಜಾದಲ್ಲಿ ಮುಂದುವರೆದಿದೆ. ಕದನ ವಿರಾಮದ ಬಳಿಕವೂ ಪೂರೈಕೆಗಳು ಜನರ ಅಗತ್ಯಕ್ಕಿಂತ ಬಹಳ ಕಡಿಮೆ ಇರುವುದಾಗಿ ಮೂಲಗಳು ತಿಳಿಸಿವೆ. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ವರದಿ ಪ್ರಕಾರ ಗರ್ಭಿಣಿಯರು ಹಾಗೂ ಗಂಭೀರ ರೋಗಿಗಳಿಗೆ ಅಗತ್ಯ ಆರೋಗ್ಯ ಸೇವೆಗಳು ಲಭ್ಯವಿಲ್ಲ. ಫೆಲಸ್ತೀನಿನ ಮಹಿಳೆಯರಿಗೆ ಬದುಕಲು ಅಗತ್ಯ ಮೂಲಭೂತ ಸೌಲಭ್ಯಗಳ ಕೊರತೆ ಉಂಟಾಗಿದೆ. ಆಕ್ರಮಿತ ಪೂರ್ವ ಜೆರುಸಲೇಮಿನ ಅಲ್ ಅಕ್ಸಾ ಮಸೀದಿಯನ್ನ ಜನರಿಗೆ ಮುಚ್ಚಿ ಶುಕ್ರವಾರದ ನಮಾಜಿಗೂ ನಿರ್ಬಂಧ ವಿಧಿಸಲಾಗಿದೆ. ಭದ್ರತಾ ಕಾರಣಗಳಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಇಸ್ರೇಲ್ ತಿಳಿಸಿದೆ. ನಬ್ಲಸ್ ಸಮೀಪದ ಆಸ್ಕರ್ ನಿರಾಶ್ರಿತರ ಶಿಬಿರದ ಮೇಲೆ ಇಸ್ರೇಲಿ ಪಡೆಗಳು ದಾಳಿ ನಡೆಸಿ ಪ್ರವೇಶ ದ್ವಾರಗಳನ್ನು ಮುಚ್ಚಿ ಮನೆಗಳ ಶೋಧ ನಡೆಸಿವೆ. ಪಶ್ಚಿಮ ದಂಡೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಇಸ್ರೇಲಿ ವಸಾಹತುಗಾರರ ದಾಳಿಗಳು ಹೆಚ್ಚಾಗಿವೆ. ಫೆಲಸ್ತೀನಿಯನ್ನರನ್ನ ಬೆದರಿಸೋದು, ಮನೆಗಳ ಮೇಲೆ ದಾಳಿ ನಡೆಸೋದು ಹಾಗೂ ಹತ್ಯೆಗಳ ಘಟನೆಗಳು ಮುಂದುವರೆದಿವೆ. ಮಾರ್ಚ್ 2ರಂದು ಕ್ವಾರ್ಯೂಟ್ ಪ್ರದೇಶದಲ್ಲಿ 2 ಫೆಲಸ್ತೀನಿನ ಸಹೋದರರನ್ನ ಗುಂಡಿಕ್ಕಿ ಕೊಲ್ಲಲಾಗಿದೆ. ಹೆಬ್ರಾನ್ ದಕ್ಷಿಣದ ಮುಸಾಫರ್ ಯಟ್ಟಾದಲ್ಲಿ ಅಮೀರ್ ಮೊಹಮ್ಮದ್ ಶನರನ್ ಅನ್ನೋರನ್ನ ವಸಾಹತುಗಾರರು ಹತ್ಯೆ ಮಾಡಿದ್ದಾರೆ. ರಮಲ್ಲಾ ಈಶಾನ್ಯ ಭಾಗದ ಕಿರ್ಬೇಟ್ ಅಬು ಫಲಾಹ್ ಗ್ರಾಮದಲ್ಲಿ ನಡೆದ ದಾಳಿಯಲ್ಲಿ 2 ಫೆಲಸ್ತೀನಿಯನ್ನರು ತಲೆಗೆ ಗುಂಡೇಟು ಬಿದ್ದು ಬಲಿಯಾಗಿದ್ದಾರೆ. ಮತ್ತೊಬ್ಬರು ಅಶ್ರುವಾಯು ಪರಿಣಾಮದಿಂದ ಸಾವನ್ನಪ್ಪಿದ್ದಾರೆ. ಉತ್ತರ ಪಶ್ಚಿಮ ದಂಡೆಯ ಬಿದ್ಯಾ ಪಟ್ಟಣದಲ್ಲಿ ಕ್ಷಿಪಣಿ ಅವಶೇಷ ಮನೆಗೆ ಹಾನಿ ಮಾಡಿರುವುದು ವರದಿಯಾಗಿದೆ. ಇಸ್ರೇಲಿ ಪಡೆಗಳು ರಮಲ್ಲಾ ಮತ್ತು ನಬ್ಲಸ್ ಪ್ರದೇಶಗಳ ಹಲವು ಪಟ್ಟಣಗಳ ಪ್ರವೇಶ ದ್ವಾರಗಳನ್ನು ಮುಚ್ಚಿ ಮಿಲಿಟರಿ ನಿರ್ಬಂಧಗಳನ್ನು ಬಿಗಿಗೊಳಿಸಿದ್ವು. ಬೆತ್ಲೆಹೆಮ್ ಪ್ರದೇಶದಲ್ಲಿ ವಸಾಹತುಗಾರರು ಕೋಳಿ ಸಾಗಣೆ ಕೇಂದ್ರಕ್ಕೆ ಬೆಂಕಿ ಹಚ್ಚಿದ ಘಟನೆ ಕೂಡ ವರದಿಯಾಗಿದೆ. ಇರಾನ್ ಯುದ್ಧದ ನಡುವೆಯೂ ಗಾಜಾ ಮತ್ತು ಪಶ್ಚಿಮ ದಂಡೆಯಲ್ಲಿ ಹಿಂಸಾಚಾರ, ಮಿಲಿಟರಿ ದಾಳಿಗಳು ಮತ್ತು ಮಾನವೀಯ ಸಂಕಷ್ಟ ತೀವ್ರವಾಗಿಯೇ ಮುಂದುವರೆದಿರೋದು ಆತಂಕಕಾರಿ ಬೆಳವಣಿಗೆಯಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.